ಖಾಲಿ ಬಂದು ಈಗ ಮನುಷ್ಯರು ತಿರುಗ್ತಿದ್ರೆ ಸಾಧ್ಯ ಆಗಲ್ಲ ಅಲ್ಲಿ. ಮನುಷ್ಯರು ಇಲ್ಲ ಅಲ್ಲ, ಇಲ್ಲಿ ಬರ್ತಾ ಇದ್ರು. ಇಲ್ಲ ಇಲ್ಲ ಮ್ಯಾಗ ಹೋಗಿ ಸ್ವಲ್ಪ ಆಗ ಸೈಡ್ಗೆ ಓಡಿಸಿ ಹೋದಾರಿ ತಗೊಂಡು ಅಲ್ಲಿ ಹೊಂಟಲ್ಲ. ಈಗ ನೋಡಿರೋದು ಯಾವ್ದು ಈಗ ಮುರಿದಾರ ಅದು ಅದು ಮುರಿದಾರ ಕೀಲೆ ಮುರಿದಾರ ಇದು ಫಸ್ಟ್ ಇದಕ್ಕೆ ಬಂದು ಇದಕ್ಕಿತ್ತಿ ಇದು ತೆಗೆದಾರ ಇದೆಲ್ಲ ಕೆಳಗೆ ಬಿಟ್ಟಾಕಿದ್ರಿ ಎಲ್ಲ ಚೆನ್ನಾಗಿ ಎಲ್ಲಿ ಎತ್ತಿದ್ರಿ ಎಲ್ಲ ಬಿಟ್ಟಾಕಿದ್ರೆ ನಾವು ಈಗ ಎತ್ತಿಟ್ಟಿವಿ. ಈಗ ಮುರಿದಿರೋದು ಯಾವ್ದು ಯಾವ್ದು ಈಗ ಇಲ್ಲಿ ಇಟ್ಟಿದ್ದೆ ಬೀಗ ಇವೆಲ್ಲ ಇದ್ರಾಗಿರೋ ಬಂಗಾರ ಬೆಳ್ಳಿ ಇವೆಲ್ಲ ಹೊರಗೆ ಬಿಟ್ಟಾಕ್ಯಾರಿ. ಇವಾಗ ಹುಡುಗರು ಇದ್ವು ಮಕ್ಕಳು ಇದ್ವು. ಒಂದು ಈ ಪೇಪರ್ಗಳೆಲ್ಲ ಬಿಸಾಕಿಯಾಗ ಸರ್ ಹೆಂಗ ನಾವುಟನ್ ಹೋಯ್ದಿಲ್ಲ ಅದನ್ನ ಜೀವನ ನಾವು ಮಾಡೋದು. ಯಾವ ಪೇಪರ್ ಡಾಕ್ಯುಮೆಂಟ್ ಸರ್ ಡ್ಯೂಟಿ ಜಾಬ್ ಇದಾದ್ರೆ ನಮ್ಮ ಕಡೆಗ ಚೈನಾಗಳು ಇದ್ವು. ಇಷ್ಟು ಹೊರಗೆ ಬಿಟ್ಟಾಕ್ಬೇಕು ನಾನು. ಇವೆಲ್ಲ ಡಾಕ್ಯುಮೆಂಟ್ ಇಲ್ಲಿ ಬಿಟ್ಟಾಕಿ ಇದು ಡಾಕ್ಯುಮೆಂಟ್ ಅದ್ರಲ್ಲಿ ಇರೋ ಕವರ್ನಲ್ಲಿ ಇಟ್ಕೊಂಡು ಹೋಗ್ಬಿಟ್ಟ ನಾವೆಲ್ಲ. ಸರ್ ಕಳ್ತನ ಆಗಿದೆ ಸರ್. ಕಳ್ತನ ಆಗಿದೆ ಯಾವಾಗ ಆಗಿದೆ ಸರ್? ಕಳ್ತನ ಸಂಡೇ ರಾಯ್ತ ಸರ್ ಆಗಿತ್ತು. ಸಂಡೇ ಆಗಿದೆ ಬೆಳಗ್ಗೆ ಮುಂಚೆಲೆ 2 ಗಂಟೆ ಇತ್ತು ಸುಮಾರು ಸರ್. CC ಕ್ಯಾಮ್ರಾ ಅದ್ರಲ್ಲಿ ನೋಡಿವಲ್ಲ ಸರ್. ಬೆಳಿಗ್ಗೆ ಬಂದಿದ್ದು ಸರ್. ಇವತ್ತು ಬೆಳಿಗ್ಗೆ ಸೋಮವಾರ ಬಂದಿಲ್ಲ ಸರ್. ಇವತ್ತು ಬೆಳಿಗ್ಗೆ ಬಂದಿದ್ದು ಸರ್. ಬಂದಿದ್ದರೆ ಏನು ಬಾಕಿ ತೆಗೆದಿತ್ತಲ್ಲ, ಇದೇನು ಬಾಕಿ ತೆಗೆದು ನೋಡಿದ್ವಿ ಸರ್. ಎಲ್ಲ ನೋಡಿದ್ರೆ ಬಾಕಿಲೆಲ್ಲ ತೆಗೆದಿದ್ದು ಎಲ್ಲ ಸಾಮಾನೆಲ್ಲ ಬಿದ್ದಿದ್ದು ಸರ್. ಅಲ್ಲಿ ಬಿದ್ದಾಗ ಅವೆಲ್ಲ ನೋಡಿದ್ವಿ ಸರ್. ಒಳಗೆ ಬೀರು ಎಲ್ಲ ಹೊಡೆದಾಕಿ ಅದು ಬಂಗಾರ ಬೆಳ್ಳಿ ತೊಗೊಂಡೋಗ್ಯಾರ ಸರ್. ಸರ್ ಗೊತ್ತಿಲ್ಲ ಸರ್, ನಮಗೂ ಕಳ್ತನ ಆಗಿದೆ ಅಂತ ಇವತ್ತು ಬೆಳಿಗ್ಗೆ ಗೊತ್ತಾಗಿದೆ. ನಾವು ಒಣಗಿದ್ದು ಇಷ್ಟು ವರ್ಷ ಆಯ್ತು, ಒಂದು ದಿವಸನ ಕಳ್ತನ ಆಗಿಲ್ಲ. ಮತ್ತು ಈಗ ಒಂದು ಮನೆ ಚಾಲು ಆದ್ರೆ ಪ್ರತಿ ಮನೆ ಹಿಂಗೆ ಆಗ್ತಾ ಇರ್ತಾವ. ದಯವಿಟ್ಟು ಸರ್ ಪೊಲೀಸ್ ಅವರು ನೋಡಿ ನಮ್ಗೆ ಎಲ್ಲ ಇದು ಮಾಡಿ ಕೊಡ್ಬೇಕು. ಕಳ್ಕೊಂಡವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲ ಇದೇ ರೀತಿ ಆಗಿದೆ ಒಮ್ಮೆ ಈ ಏರಿಯಾದಲ್ಲಿ ಯಾವತ್ತಾಗಿಲ್ಲ ಸರ್, ಇವತ್ತೇ ಆಗಿರೋದು. ಈ ರೀತಿ ಆಗಿದೆ. ಅಲ್ಲ ಇಲ್ಲಿ ಕಳ್ಳರು ಜಾಸ್ತಿ ತಿರುಗಾಡ್ತಾರೆ ರಾತ್ರಿ ಅಲ್ಲ. ಇಲ್ಲಿ ನೋಡಿ ಸರ್, ಮೊನ್ನೆ ಭಾನುವಾರ ನೈಟ್ ಏನೋ ಆ ಕಡೆ ಹಿಂದ್ಗಡೆ ಬಂದಿದ್ರಂತ ಸರ್. ಕಳ್ಳರು ಬರ್ತಿದಾರ? ಹ್ಞೂ, ಬಂದು ಕಿಟಕಿ ಗಣಿಕೆ ಹಾಕಿ ನೋಡಿದ್ರಂತ. ಯಾರೋ ಒಬ್ರು ಎದ್ದ ತಕ್ಷಣ ಓಡೋಗ್ಬಿಟ್ಟಾರ. ಯಾವಾಗಮ್ಮ? ಈಗ 3 ದಿವಸ ಹಿಂದೆ ಸರ್. ನಿಮ್ಗೆ ಯಾರು ಹೇಳಿದ್ರು? ನಮ್ಗಲ್ಲಿ ಪಕ್ಕದವ್ರು ಹೇಳಿದ್ರು. ಏನಂತ? ಇಲ್ಲಿ ರಾತ್ರಿ ನಿಂತಿದ್ರು ಗಂಡು ಮಕ್ಕಳು ಅಂತ ಹೇಳಿದ್ರು. ಎಷ್ಟು ಗಂಟೆಗೆ ನಿಂತಿದ್ರು ಅಂತ? ಸುಮಾರು 2-3 ಗಂಟೆ ಆಗಿರ್ಬೋದು ಸರ್. ನಾವು ಮಕ್ಕಂಡಿದ್ದು ಸರ್, ಗೊತ್ತಿದ್ದಿಲ್ಲ. ಗಂಡು ಮಕ್ಕಳೆಲ್ಲ ಎಲ್ಲ ಒಬ್ರಿಗೊಬ್ರು ಮಾತಾಡ್ತೀವಿ, ಗೊತ್ತಾಗ್ತದೆ. ಏನಂತಂದ್ರು? ಇಲ್ಲಿಂದ ಬಂದಿದ್ದ ಅಂತ ಹೇಳಿದ್ರು. ಒಬ್ಬರೇ ಹೆಣ್ಮಕ್ಳು ಇರ್ತಾರೆ ಸರ್, ಎದ್ದು ಬರೋಕ್ಕಾಗುತ್ತಾ? ಆಗಲ್ಲ. ನಾವು ಮನೆ ಮಕ್ಕಂಡು ನಮಗೂ ಗೊತ್ತಿಲ್ಲ, ಹೇಳಿದ್ರು. ಮತ್ತೆ ಈ ಕಡೆ ನಮ್ಮ ಮನೆ ಬಾಜು ಇದ್ದವ್ರು ಅವ್ರು ಮನೆ ಮುಂದೆ ಬಂದು ನಿಂತಿದ್ರಂತ. ಏನ್ ಸರ್, ಈಗ ಒಂದ್ ಮನೆ ಆಗ್ಯದ, ಈಗ ಎಲ್ಲ ಲೈನ್ ಹತ್ತಿ ಆಗಿಬಿಡ್ತಾವ ಸರ್. ಎಲ್ಲ ಕಳ್ಕೊಂಡ್ ಮ್ಯಾಗ ಏನ್ ಮಾಡಕ್ಕಾಗ್ತದ? ಸಾರಿ ಇಟ್ಕೊಂಡಿರ್ತೀವಿ ನಾವು. ನಮ್ಗ ಜೀವನಕ್ಕೆ ಬೇಕಲ್ಲ ಸರ್. ಅವ್ರಿಗೆ ಕಳ್ರ ಕೈಯಾಗ ಕೊಟ್ಟು ನಾವೇನ್ ಮಾಡೋದು? ನಮ್ ಬದುಕಕ್ ಬೇಕಲ್ಲ.